ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಮಾಡಿ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ನಗರ ಉಸ್ತುವಾರಿಯ ಹೊಣೆ ಡಿಕೆ ಶಿವಕುಮಾರ್ ಹೆಗಲಿಗೆ. ಡಿಕೆಶಿ ತವರು ಜಿಲ್ಲೆ ರಾಮನಗರ ರಾಮಲಿಂಗಾರೆಡ್ಡಿ ಅವರ ಹೆಗಲಿಗೆ ಈಗ ವಹಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವನ್ನ ಮಾಡಿ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇಲ್ಲಿವರೆಗೂ ಕೂಡ ನೇಮಕದ ಕುರಿತು ಚರ್ಚೆಗಳು ನಡೆದಿತ್ತು, ಆದರೆ ಅಧಿಕೃತ ಆದೇಶ ಹೊರಬಿದ್ದಿರಲಿಲ್ಲ. ಈಗ ಅಧಿಕೃತವಾಗಿ ಆದೇಶವನ್ನ ಮಾಡಲಾಗಿದೆ. ತುಮಕೂರು ಉಸ್ತುವಾರಿಯನ್ನ ಪಡೆದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಿಗೆ ಪರಮೇಶ್ವರ್ ಹಾಗೆಯೇ ರಾಜಣ್ಣ ಅವರ ನಡುವೆ ಭಾರಿ ಪೈಪೋಟಿ ಇತ್ತು. ಕೊನೆಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೇನೆ ತುಮಕೂರಿನ ಉಸ್ತುವಾರಿ ಸಿಕ್ಕಿದೆ. ಕೆಎನ್ ರಾಜಣ್ಣ ಅವರಿಗೆ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಲಾಗಿದೆ. ಅವರನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಲಾಗಿದೆ. ಧಾರವಾಡ ಜಿಲ್ಲೆಯ ಮೇಲೆ ಕಣ್ಣಿಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಧಾರವಾಡ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು, ಆದ್ರೆ ಇದೀಗ ಅವರಿಗೆ ಉಡುಪಿ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಲಾಗಿದೆ. ಇನ್ನು ಕೃಷ್ಣ ಭೈರೇಗೌಡ ಹಾಗೆಯೇ ರಹೀಂ ಖಾನ್ ಅವರಿಗೆ ಯಾವುದೇ ರೀತಿಯಾದಂತಹ ಜಿಲ್ಲೆಗಳ ಉಸ್ತುವಾರಿ ಇಲ್ಲ. ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಎಲ್ಲರಿಗೂ ಬೇರೆ ಬೇರೆ ಜಿಲ್ಲೆಗಳ ಉಸ್ತುವಾರಿಯನ್ನ ವಹಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಉಸ್ತುವಾರಿಗಳ ನೇಮಕ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಚರ್ಚೆಗಳು ನಡೆದಿದ್ವು. ಒಂದಷ್ಟು ಸಂಭವನೀಯ ಉಸ್ತುವಾರಿ ಜಿಲ್ಲೆಗಳನ್ನ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಈಗ ಒಂದಷ್ಟು ಕುತೂಹಲದ ಅಂಶಗಳು ಕೂಡ ಇದೆ. ಬೇರೆ ಬೇರೆ ಜಿಲ್ಲೆಗಳ ಹೊಣೆಯನ್ನ ಈಗ ವಹಿಸಲಾಗಿರೋದನ್ನ ಗಮನಿಸಿದ್ರೆ ಕೃಷ್ಣ ಭೈರೇಗೌಡ ಅವರಿಗೆ ಹಾಗೆಯೇ ರಹೀಂ ಖಾನ್ ಅವರಿಗೆ ಈಗ ವಹಿಸಿಲ್ಲ ಯಾವುದೇ ರೀತಿಯ ಜಿಲ್ಲಾ ಉಸ್ತುವಾರಿಯನ್ನ. ಅಂದ್ರೆ ಇರೋದೇ 31 ಜಿಲ್ಲೆ ಅನ್ನುವ ಕಾರಣನ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಾರಣಗಳು ಇದೆಯಾ? ನವಿತಾ ಜೈನ್, ಬಹುತೇಕ ನಿರೀಕ್ಷೆಯಂತೆ ಆಯಾ ಜಿಲ್ಲೆಗಳ ಸಚಿವರುಗಳಿಗೆ ಆಯಾ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯನ್ನು ಎಲ್ಲೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಯಸಿದ್ರು. ಆದರೆ ಅಂತಿಮವಾಗಿ ಸೀನಿಯರ್ ಆಗಿದ್ದ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಿಗಲಿಲ್ಲ ಅಂತ ಹೇಳಿದ್ರೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನು ಕೊಡುವಂತೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡಿಕೆ ಇಟ್ಟಿದ್ರು. ಆದರೆ ಧಾರವಾಡ ಜಿಲ್ಲೆಯ ಉಸ್ತುವಾರಿಯನ್ನು ಧಾರವಾಡ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಸಂತೋಷ್ ಎಸ್ಲಾಡ್ ಕೊಟ್ಟಿರುವಂಥದ್ದು. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಬೆಳಗಾವಿಯಿಂದ ಉಡುಪಿಯ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಇದು ಒಂದು ಭಾಗ. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಕೃಷ್ಣ ಬೈರೇಗೌಡರವರಿಗೆ ಕಂದಾಯ ಸಚಿವರಾಗಿದ್ದರಿಂದ 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಅವರಿಗೆ ವಿಶೇಷವಾದ ಸಭೆ ನಡೆಸಲಿಕ್ಕೆ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿರ್ತಾರೆ. ಹಾಗಾಗಿ ಸ್ವತಃ ಕೃಷ್ಣ ಬೈರೇಗೌಡರವರೇ ನಾನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರ್ತೇನೆ, ಕಂದಾಯ ಸಚಿವನಾಗಿ ಎಲ್ಲ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇರ್ತೇನೆ, ಹಾಗಾಗಿ ನನಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿ ಬೇಡ ಅಂತ ಹೇಳಿದ್ರಂತೆ ಹೇಳಲಾಗ್ತದೆ. ಹಾಗಾಗಿ ಕೃಷ್ಣ ಬೈರೇಗೌಡರವರಿಗೆ ಉಸ್ತುವಾರಿಯನ್ನು ಕೊಟ್ಟಿಲ್ಲ. ಬದಲಾಗಿ ಬೈರತಿ ಸುರೇಶ್ ಅವರಿಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಯಾಕಂತಂದ್ರೆ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಡುವಂತೆ ಕೋಲಾರ ಜಿಲ್ಲೆಯ ನಾಯಕರುಗಳು ಒತ್ತಡ ಮತ್ತು ಒತ್ತಾಯವನ್ನು ಹಾಕಿದ್ರು. ಅಂತಿಮವಾಗಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ KH ಮುನಿಯಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಗೆದ್ದಿದ್ರು ಕೂಡ, ಅಂದ್ರೆ ದೇವನಹಳ್ಳಿಯಿಂದ ಗೆದ್ದಿದ್ರು ಕೂಡ ಅವರೆಲ್ಲ ಒಂದು ಕಡೆ ಕೋಲಾರ ಜಿಲ್ಲೆಯ ಉಸ್ತುವಾರಿಗಿರಿಗೆ ಒಂದಷ್ಟು ಲಾಬಿಯನ್ನು ನಡೆಸಿದ್ರು. ಅಂತಿಮವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪರಮಾಪ್ತ ಆಗಿರ್ತಕ್ಕಂಥ ಸಚಿವ ಬೈರತಿ ಸುರೇಶ್ ರವರಿಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಇನ್ನ ನಿರೀಕ್ಷೆಯಂತೆ ತಮ್ಮ ಇನ್ನೋರು ಆಪ್ತ ಆಗಿರ್ತಕ್ಕಂಥ SC ಮಹಾದೇವಪ್ಪನವರಿಗೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಕೊಟ್ಟಿರುವಂಥದ್ದು. ಆದರೆ ರಾಯಚೂರು ಜಿಲ್ಲೆಯ ಉಸ್ತುವಾರಿಯನ್ನ ಕಲಬುರಗಿ ಜಿಲ್ಲೆಯವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಕೊಟ್ಟಿರುವಂಥದ್ದು. ಅದೇ ರೀತಿ ರಾಯಚೂರು ಜಿಲ್ಲೆಯವರಾಗಿರ್ತಕ್ಕಂಥ NS ಬೋಸರಾಜ್ ಅವರಿಗೆ ಕೊಡಗು ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಬೆಂಗಳೂರು ಉಸ್ತುವಾರಿಗೆ ಸಂಬಂಧಪಟ್ಟಾಗೆ KJ ಜಾರ್ಜ್ ಸೇರಿದಂತೆ ಅನೇಕರು ಲಾಬಿಯನ್ನು ನಡೆಸಿದ್ರು. ಆದರೆ ಅಂತಿಮವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬೆಂಗಳೂರು ನಗರ ಉಸ್ತುವಾರಿಯನ್ನು ತಾವೇ ವಹಿಸಿಕೊಂಡಿರುವಂಥದ್ದು ಮತ್ತು ತಮ್ಮ ತವರು ಜಿಲ್ಲೆಯ ರಾಮನಗರ ಜಿಲ್ಲೆಯ ಉಸ್ತುವಾರಿಯನ್ನು ತಮ್ಮ ಪರಮಾಪ್ತರಾಗಿರ್ತಕ್ಕಂಥ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿಸುವ ಮುಖಾಂತರ ಎಲ್ಲ ಒಂದು ಕಡೆ ರಾಮನಗರ ಜಿಲ್ಲೆಯನ್ನ ಪರೋಕ್ಷವಾಗಿ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಮಂಡ್ಯ ಜಿಲ್ಲೆಗೆ ನಿರೀಕ್ಷೆಯಂತೆ ಚಲುವರಾಯಸ್ವಾಮಿಗೆ ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ತುಮಕೂರು ಜಿಲ್ಲೆ ಉಸ್ತುವಾರಿಯನ್ನ KN ರಾಜೇಂದ್ರ ಅವರು ಕೇಳ್ತಾ ಇದ್ರು. ಆದರೆ ಅಂತಿಮವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೀನಿಯರ್ ಆಗಿದ್ದರಿಂದ ತುಮಕೂರು ಜಿಲ್ಲೆ ಉಸ್ತುವಾರಿಯನ್ನ
ಪರಮೇಶ್ವರ್ ಅವರಿಗೆ ಕೊಟ್ಟಿರುವಂಥದ್ದು. ಇನ್ನು ಹಾಸನ ಜಿಲ್ಲೆಯ ಉಸ್ತುವಾರಿ ಯಾರಾಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕೆಡೆ ಮಾಡಿ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆ JDS ನ ತವರು ನೆಲ. ಹಾಗಾಗಿ ಹಾಸನ ಜಿಲ್ಲೆ ಉಸ್ತುವಾರಿ ಆದಂತವ್ರು ಎಲ್ಲ ಒಂದ್ ಕಡೆ ಕಳೆದ ಬಾರಿ SC ಮಹದೇವಪ್ಪನ ಉಸ್ತುವಾರಿ ಆದ ಸಂದರ್ಭದಲ್ಲಿ JDS ನಾಯಕರಾಗಿರ್ತಕ್ಕಂಥ HD ರೇವಣ್ಣ ಮತ್ತು JDS ನ ಮುಖಂಡರೊಂದಿಗೆ ಎಲ್ಲ ಒಂದ್ ಕಡೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಇದೀಗ ಎಲ್ಲ ಒಂದ್ ಕಡೆ ರೆಬಲ್ ಕ್ಯಾರೆಕ್ಟರ್ ಆಗಿರ್ತಕ್ಕಂಥ KN ರಾಜೇಂದ್ರ ಅವರಿಗೆ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನ ಕೊಟ್ಟಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಯನ್ನ ಡಾಕ್ಟರ್ MC ಸುಧಾಕರ್ ಅವರು ಕೊಟ್ಟರೆ, ಇನ್ನು ಬೆಂಗಳೂರಿನ ಸಚಿವರಾಗಿರುವಂತಹ KJ ಜಾರ್ಜ್ ಅವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿಯನ್ನ ಕೊಟ್ಟಿರುವಂತದ್ದು. ನವಿತಾ ಜೈನ್. ರಹೀಂ ಖಾನ್ ಅವರಿಗೂ ಕೂಡ ಉಸ್ತುವಾರಿ ಸಿಕ್ಕಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಉಡುಪಿಯ ಒಂದು ಉಸ್ತುವಾರಿ ಸಿಕ್ಕಿರುವುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಯಾಕಂದ್ರೆ ಈಗ ನಾವು ಗಮನಿಸಬಹುದು, ಸ್ಪೀಕರ್ ಆಗಿದ್ದಾರೆ UT ಖಾದರ್ ಅವರು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಒಂದು ಹೊಣೆಯನ್ನು ವಹಿಸಲಾಗಿದೆ. ಯಾಕಂದ್ರೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದ್ರೆ ಕೇವಲ ದಕ್ಷಿಣ ಕನ್ನಡದಲ್ಲಿ ಇಬ್ಬರು ಮಾತ್ರ ಕಾಂಗ್ರೆಸ್ನ ಶಾಸಕರು ಅಲ್ಲಿ ಗೆದ್ದಿರೋದು. ಹೀಗಾಗಿ ಆ ಒಂದು ಜವಾಬ್ದಾರಿಯನ್ನ ವಹಿಸಲಾಗಿದೆ, ಉಡುಪಿ ಜವಾಬ್ದಾರಿಯನ್ನ. ಪ್ರಮುಖವಾಗಿ ಇಲ್ಲಿ ನವಿತಾ ಜೈನ್ ದಕ್ಷಿಣ ಕನ್ನಡದ ಉಸ್ತುವಾರಿಯನ್ನ ಬೆಂಗಳೂರಿನವರ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ನೀಡಿರುವಂಥದ್ದು. ಇನ್ನು ಉಡುಪಿ ಜಿಲ್ಲೆಯ ಉಸ್ತುವಾರಿಯನ್ನು ತಾವು ಹೇಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀಡಿರುವಂಥದ್ದು. ಉಡುಪಿ ಜಿಲ್ಲೆ ಕೂಡ ಅತಿ ದೊಡ್ಡ ಜಿಲ್ಲೆ ಆಗಿರುವಂಥದ್ದು, ಸೂಕ್ಷ್ಮ ಜಿಲ್ಲೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅತಿ ದೊಡ್ಡ ಜಿಲ್ಲೆ ಕೂಡ ಹೌದು ಮತ್ತು ಸೂಕ್ಷ್ಮವಾದ ಜಿಲ್ಲೆ ಆಗಿರುವಂಥದ್ದು. ಹಾಗಾಗಿ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೊಟ್ಟರೆ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿ ಜಿಲ್ಲೆಯನ್ನ ಕೊಟ್ಟಿರುವಂಥದ್ದು. ಇನ್ನು ರಹೀಂ ಖಾನ್ ಅವರಿಗೆ ಎಲ್ಲೊಂದು ಕಡೆ ಇರ್ತಕ್ಕಂಥ 31 ಜಿಲ್ಲೆಗಳಿಗೆ ಸಚಿವರು ಎಲ್ಲ ಸಚಿವರು ಆಗಿದ್ದರಿಂದ ರಹೀಂ ಖಾನ್ ರವರಿಗೆ ಬೇರೆ ಯಾವುದೇ ಜಿಲ್ಲೆಯನ್ನು ಕೊಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ರಹೀಂ ಖಾನ್ ರವರಿಗೆ ಯಾವುದೇ ಜಿಲ್ಲೆಯನ್ನು ಕೂಡ ಕೊಟ್ಟಿಲ್ಲ. ಒಟ್ಟಲ್ಲಿ ಇಲ್ಲಿ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯನ್ನ ಎಲ್ಲೊಂದು ಕಡೆ ಉಸ್ತುವಾರಿಯನ್ನ ಜಮೀರ್ ಅಹಮದ್ ಖಾನ್ ರವರೆಲ್ಲೊಂದು ಕಡೆ ಪಡಿತಾರೆ ಅಂತ ಹೇಳಲಾಗ್ತದೆ. ಆದರೆ ಜಮೀರ್ ಅಹಮದ್ ಖಾನ್ ರವರಿಗೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಇನ್ನು ನಿರೀಕ್ಷೆಯಂತೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಯನ್ನ B ನಾಗೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು. ಇನ್ನು D ಸುಧಾಕರ್ ಅವರಿಗೆ, ಹಿರಿಯೂರಿನ ಸುಧಾಕರ್ ಅವರಿಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯನ್ನ ಮಧು ಬಂಗಾರಪ್ಪನವರಿಗೆ ವಹಿಸಿರುವಂಥದ್ದು. ನವಿತಾ ಜೈನ್. ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್. ಸಂಘ ಪರಿವಾರಕ್ಕೆ ನೀಡಿದ ಭೂಮಿಯ ವಾಪಸ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಾಣಕ್ಯ ವಿವಿಗೆ KIADBಯಿಂದ ನೀಡಿದಂತಹ ಭೂಮಿಯನ್ನ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡ ಅವರು RSSಗೆ ಕೊಟ್ಟಂತಹ ಭೂಮಿ ಅಂದ್ರೆ ಸರ್ಕಾರದ ಭೂಮಿಯನ್ನ ವಾಪಸ್ ಪಡಿತೀವಿ, ಅದಕ್ಕೋಸ್ಕರ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಯಾರಿಗೆಲ್ಲ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಮೊದಲು ಪರಿಶೀಲನೆ ಮಾಡ್ತೀವಿ, 6 ತಿಂಗಳಲ್ಲಿ ಮಂಜೂರಾದ ಭೂಮಿಯ ಬಗ್ಗೆಯೂ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಧರ್ಮ ಸಂಘಟನೆಗಿಂತ ಯಾರಿಗೆ ಅನ್ನೋದು ಪರಿಶೀಲನೆ ಆಗಬೇಕಾಗಿದೆ. ಇಲ್ಲಿ ಕಂದಾಯ ಇಲಾಖೆಯಿಂದ ಮಂಜೂರಾದಂತಹ ಭೂಮಿಯ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಆ ನಂತರ ಕ್ರಮವನ್ನ ಕೈಗೊಳ್ತೀವಿ ಅನ್ನೋದು ಕಂದಾಯ ಸಚಿವರಾಗಿರುವ ಕೃಷ್ಣ ಭೈರೇಗೌಡ ಅವರ ಹೇಳಿಕೆ. ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರೋದು KDBನವರು ಅಕ್ವೈರ್ ಮಾಡಿದಂತ ಲ್ಯಾಂಡ್ ಅಂತ ಅನ್ಸುತ್ತೆ. ಬಹುಶಃ ನನಗೆ ಜ್ಞಾಪಕ ಇರೋ ಹಾಗೆ, ಪ್ಯೂರ್ಲಿ ನಾನು ಮೆಮೊರಿಯಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಇಟ್ ಇಸ್ ಸಬ್ಜೆಕ್ಟ್ ಟು ಕ್ರಾಸ್ ವೆರಿಫಿಕೇಶನ್ ಬಿಕಾಸ್ ಅದನ್ನ ನಾನು ಇನ್ನೂ ರಿವ್ಯೂ ಮಾಡಿಲ್ಲ. ಐ ಥಿಂಕ್ ಅದು ಲ್ಯಾಂಡ್ ಗ್ರಾಂಟ್ ಮಾಡಿದ್ರು, ಲ್ಯಾಂಡ್ ಅಲಾಟ್ ಮಾಡಿರೋದು KADBನವರು, ಕಂದಾಯ ಇಲಾಖೆ ಅಲ್ಲ. ಬಹುಶಃ KADBನವರು ಇಂಡಸ್ಟ್ರಿ ಪರ್ಪಸ್ಗೆ ಅಕ್ವೈರ್ ಮಾಡಿದಂತ ಲ್ಯಾಂಡ್ ಅನ್ನ ಒಂದು ಯೂನಿವರ್ಸಿಟಿಗೆ ಕೊಟ್ಟಿದ್ರು. ಅದನ್ನ ನಾವು ತಕರಾರು ಮಾಡಿದ್ವಿ, ಇದು ಅಕ್ವೈರ್ ಮಾಡಿರೋದು ಇಂಡಸ್ಟ್ರಿಗೆ, ಅದನ್ನ ಯೂನಿವರ್ಸಿಟಿಗೆ ಕೊಡ್ತಾ ಇದ್ದೀರಲ್ಲ ಅಂತ ನಾವು ಅವತ್ತು ಪ್ರಶ್ನೆ ಮಾಡಿದ್ದಂತಹದ್ದು. ಬಹುಶಃ ಆ ಜಮೀನು ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥದ್ದು ಹೌದಾ ಅಲ್ವಾ ಅನ್ನೋದನ್ನ ನಾನು ಚೆಕ್ ಮಾಡಬೇಕಾಗುತ್ತೆ, ಇನ್ನೂ ಚೆಕ್ ಮಾಡಿಲ್ಲ. ಅದು ನಾವು ರೀವೆರಿಫೈ ಮಾಡ್ತಾ ಇರೋದು 6 ತಿಂಗಳ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿರೋದು ಡಿಸೆಂಬರ್ ನಂತರ. ಯಾಕೆಂದ್ರೆ ಸರ್ಕಾರ ಕೊನೆಯ ದಿನಗಳಲ್ಲಿ ಈ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅನ್ನುವಂತಹದ್ದು ಒಂದು ಸಾರ್ವಜನಿಕ ಅಭಿಪ್ರಾಯ. ಹಾಗಾಗಿ ಡಿಸೆಂಬರ್ ನಂತರ ಮಂಜೂರಾಗಿರುವ ಜಮೀನುಗಳ ಬಗ್ಗೆ ವೆರಿಫಿಕೇಶನ್ ಮಾಡಲಿಕ್ಕೆ CM ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೆ ನಾವು ಅದ್ರ ಹಿಂದೆ ಕೊಟ್ಟಿರೋದನ್ನೆಲ್ಲ ನಾವು ಎಲ್ಲದನ್ನು ಕೆದಕೊಂಡು ಕೂತ್ಕೊಂಡ್ರೆ ಬರೀ ಹಿಂದಿನವ್ರು ಮಾಡಿದ್ದನ್ನ ನಾವು ಅಂಡು ಮಾಡೋದೇ ಉದ್ಯೋಗ ಆಗುತ್ತೆ ಬಿಟ್ರೆ ಮುಂದೆ ನಾವು ಉದ್ಧಾರ ಮಾಡೋದಕ್ಕೂ ಅದ್ರ ಬಗ್ಗೆನೂ ಹೆಚ್ಚಿಗೆ ಗಮನ ಕೊಡ್ಬೇಕಾಗತ್ತಲ್ವಾ. ಸೊ ಆದ್ರೂ ಲಾಸ್ಟ್ 4-5 ಮಂತ್ಸ್ ಅಲ್ಲಿ ತರಾತುರಿಯಲ್ಲಿ ಮಾಡಿರುವಂತಹ ತೀರ್ಮಾನಗಳನ್ನ ಮರುಪರಿಶೀಲನೆ ಮಾಡುವಂತಹದ್ದು, ಅದ್ರ ಕಡೆಗೆ ನಾವು ಗಮನ ಕೊಡ್ತೇವೆ. ಹಾಗಾದ್ರೆ ಏನಿದು ವಿವಾದ ಅನ್ನೋದನ್ನ ನಾವು ನೋಡ್ತಾ ಹೋದಾದ್ರೆ, ಈಗಾಗಲೇ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡ ಅವರು ಕೂಡ ಹೇಳ್ತಾ ಇದ್ರು, ಅದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗ RSSಗೆ 100 ಎಕರೆ ಭೂಮಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕೊಟ್ಟಿರುವ ಸರ್ಕಾರಿ ಜಮೀನನ್ನ ವಾಪಸ್ ಪಡಿತೀವಿ ಅನ್ನುವ ಮಾತನ್ನ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ.
ಅನೇಕ ಬೇರೆ ಬೇರೆ ಇವತ್ತು ಸರ್ಕಾರಿ ಭೂಮಿಗಳನ್ನು ಜಾಗಗಳನ್ನು ಅವರ ಸಂಸ್ಥೆಗಳಿಗೆ ಹಸ್ತಾಂತರ ಆಗಿರ್ತಕ್ಕಂಥದ್ದು RSS ಮತ್ತು ಸಂಘ ಪರಿವಾರಗೂ ಮತ್ತು ಅವ್ರ ಜೊತೆ ಸೇರಿರ್ತಕ್ಕಂಥ ಅನೇಕ ಸಂಸ್ಥೆಗಳಿಗೆ ಇವತ್ತು ರಾಜ್ಯದ ನೂರಾರು ಎಕರೆಗಳನ್ನು ಅವ್ರಿಗೆ ಕೊಡಿಸ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಅವರ ಒಂದು ಪಕ್ಷದ ಬೆಳವಣಿಗೆ, ಅವರ ಒಂದು ಏನು ಸಿದ್ಧಾಂತ ಇದೆ ಅದನ್ನ ಬೆಳೆಸಬೇಕು ಅಂತ ಇದನ್ನು ಉಪಯೋಗ ಮಾಡ್ತಾ ಇದ್ರು. ಅದಾಗಬಾರ್ದು. ಜನರಿಗೆ ನಾವು ಎಲ್ಲ ವಿಚಾರಗಳು ತಿಳಿಸಬೇಕು, ಯಾವುದನ್ನು ಕೂಡ ಮುಚ್ಚಿ ಇಡಬೇಕು ಅಂತ ಹೇಳೋದಿಲ್ಲ. ಎಲ್ಲ ಗೊತ್ತಿರಬೇಕು ಅವ್ರಿಗೆ. ಒಂದು ರೀತಿಯಾಗಿ ಅವರನ್ನ ನಾವು ತಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಅದು ಸರಿಯಲ್ಲ. ಮಕ್ಕಳಲ್ಲಿ ಮತ್ತು ಅದರಲ್ಲೂ ಕೂಡ ಮಕ್ಕಳ ಚಿಕ್ಕ ವಯಸ್ಸಿನಲ್ಲೇ ನಾವು ಅವರಿಗೆ ಒಂದು ತಪ್ಪು ವಿಚಾರಗಳನ್ನು ಅವರ ತಲೆಯಲ್ಲಿ ಹಾಕೋದಕ್ಕೆ ಹೊರಟ್ಬಿಟ್ರೆ ಅದು ಖಂಡಿತವಾಗಿಯೂ ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅದಾಗಲೂಬಾರ್ದು. ಅದಕ್ಕೋಸ್ಕರ ನಾವು ಇಂಥ ಕ್ರಮಗಳು ತಗೊಳ್ಳೇಬೇಕಾಗ್ತದೆ. ಏರ್ಪೋರ್ಟ್ ಬಳಿ ಇರುವಂತಹ ಒಂದು 116 ಎಕರೆ ಭೂಮಿ RSSನ ಚಾಣಕ್ಯ ವಿವಿಗೆ ನೀಡಲಾಗಿದೆ ಅಂತ ಹೇಳೋದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಯಾವ್ಯಾವ ಭೂಮಿಗಳನ್ನ ವಾಪಸ್ ಪಡೆದುಕೊಳ್ಳುವಂತಹ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಕಂದಾಯ ಸಚಿವರು ಒಂದಷ್ಟು ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು. 6 ತಿಂಗಳಿಂದ ಅಂದ್ರೆ ಇಲ್ಲಿಂದ ಹಿಂದೆ 6 ತಿಂಗಳಿಂದ ಏನೆಲ್ಲ ಭೂಮಿಯನ್ನ ಮಂಜೂರು ಮಾಡಲಾಗಿತ್ತು, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದರ ಪರಿಶೀಲನೆಯನ್ನ ನಾವು ಮಾಡ್ತೀವಿ, ಅದು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಧರ್ಮ ಆಗಿರ್ಬೋದು, ಸಂಘಟನೆಯ ವಿಚಾರ ಅಲ್ಲ ಅನ್ನೋದನ್ನ. ಬಟ್ ಇದರ ಹಿಂದೆ ಆ ಉದ್ದೇಶವೇ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ನವಿತಾ ಜೈನ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಂಘ ಪರಿವಾರ ಹಿನ್ನೆಲೆ ಉಳ್ಳವಂತವರು ಮತ್ತು ಸಂಘ ಪರಿವಾರದ ಅನೇಕ ಮುಖಂಡರುಗಳು, ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡರುಗಳು, ಅವರ ಟ್ರಸ್ಟ್ಗಳು, NGOಗಳ ಹೆಸರಿನಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ಪ್ರಮುಖ ಸ್ಥಳಗಳಿರ್ತಕ್ಕಂಥ ಸರ್ಕಾರಿ ಜಮೀನನ್ನ, ಸೈಟ್ಗಳನ್ನ ಇಂದಿನ ಬಿಜೆಪಿ ಸರ್ಕಾರ ಕೊಟ್ಟಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅದೇ ರೀತಿ ಚಾಣಕ್ಯ ವಿವಿಗೆ KDB ಜಮೀನು 117 ಎಕರೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಬೆಲೆ ಬಾಳುವಂತ ಏನು ಜಮೀನನ್ನ ಮತ್ತು ಬೆಲೆ ಬಾಳುವ ಸೈಟ್ಗಳನ್ನ ಸಂಘ ಪರಿವಾರದ ನಾಯಕರುಗಳಿಗೆ, ಮುಖ್ಯಸ್ಥರುಗಳಿಗೆ ಮತ್ತು ವಿಶ್ವ ಹಿಂದೂ ಪರಿಷತ್ನ ನಾಯಕರುಗಳಿಗೆ, ಅವರ ಸಂಘಟನೆಗಳಿಗೆ ಮತ್ತು ಅವರ NGOಗಳಿಗೆ, ಟ್ರಸ್ಟ್ಗಳ ಹೆಸರಿನಲ್ಲಿ ಬಿಜೆಪಿ ಸರ್ಕಾರ ಎಗ್ಗಿಲ್ಲದೆ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನ ಕಾನೂನನ್ನು ಉಲ್ಲಂಘಿಸಿ, ಕಾನೂನು ವಿರುದ್ಧವಾಗಿ, ಸ್ವಜನ ಪಕ್ಷಪಾತದ ಕಾರಣಕ್ಕಾಗಿ ಏನು ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ ಅಷ್ಟೂ ದಾಖಲೆಗಳನ್ನ ಹುಡುಕುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕಂದಾಯ ಇಲಾಖೆಗೆ ಈ ಸೂಚನೆಯನ್ನು ಕೊಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 6 ತಿಂಗಳಿನ ಅವಧಿಯಲ್ಲಿ, ಇನ್ನೇನು ಸರ್ಕಾರಿನ 6 ತಿಂಗಳು ಇದೆ ಅನ್ನೋ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಮುಖ ಬೆಲೆ ಬಾಳುವಂತ ಏನು ಜಮೀನನ್ನು ಕೊಟ್ಟಿರುವಂತದ್ದು ಮತ್ತು ಪ್ರಮುಖ ಅಂದ್ರೆ ಟೈರ್ 2 ಪ್ರಮುಖ ನಗರಗಳಲ್ಲೂ ಕೂಡ ಸಂಘ ಪರಿವಾರ ಅಷ್ಟೇ ಅಲ್ಲದೆ ಸಂಘ ಪರಿವಾರ ಹಿನ್ನೆಲೆಯುಳ್ಳಂತ ನಾಯಕರುಗಳಿಗೆ, ಅವರ ಟ್ರಸ್ಟ್ಗಳಿಗೆ, ಅವರ ಶಾಲಾ ಕಾಲೇಜುಗಳ ಹೆಸರಿನಲ್ಲಿ ಭೂಮಿಯನ್ನು ಪರಭಾರೆ ಮಾಡಿರುವಂಥದ್ದು. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಯ ಸೂಚನೆ ಮೇರೆಗೆ ಕಂದಾಯ ಇಲಾಖೆ ಇದೀಗ ತಲಾಶ್ ನಡೆಸುತ್ತಿರುವಂಥದ್ದು. ಸಂಘ ಪರಿವಾರದ ನಾಯಕರುಗಳಿಗೆ ಮತ್ತು ಸಂಘ ಪರಿವಾರಕ್ಕೆ ಮತ್ತು ಅವರ ಸಂಘಟನೆಗಳಿಗೆ ಮತ್ತು NGO ಹೆಸರಿನಲ್ಲಿ, ಟ್ರಸ್ಟ್ ಹೆಸರಿನಲ್ಲಿ ಯಾವೆಲ್ಲ ಭೂಮಿಯನ್ನು ಕೊಡಲಾಗಿದೆ, ಎಷ್ಟು ಬೆಲೆ ಬಾಳುವ ಭೂಮಿಯನ್ನು ಕೊಡಲಾಗಿದೆ, ಯಾವ ಕಾನೂನು ಅಡಿಯಲ್ಲಿ ಕೊಡಲಾಗಿದೆ ಮತ್ತು ಕಾನೂನನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಈ ಎಲ್ಲದರ ಸಂಬಂಧಪಟ್ಟ ಕಂದಾಯ ಇಲಾಖೆ ಪತ್ತೆ ಹಚ್ಚುವಂತೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ ಇವತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ಈ ರೀತಿ ಭೂಮಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಿರೋ ಭೂಮಿಯನ್ನು ನಾವು ಪತ್ತೆ ಹಚ್ಚಿವಿ, ಅಂತ ಭೂಮಿಯನ್ನು ಮತ್ತೆ ವಾಪಸ್ ಪಡಿತೀವಿ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷ ಕಳೆದ 6 ತಿಂಗಳಿನ ಅವಧಿಯಲ್ಲಿ ಏನು ತಮ್ಮ ಅಂಗ ಸಂಘಟನೆಗಳಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಮತ್ತು ಸೈಟ್ಗಳನ್ನ ವಾಪಸ್ ಪಡೆಯಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಇಲಾಖೆಗೆ ಎಲ್ಲೆಲ್ಲಿ ಅಕ್ರಮವಾಗಿ ಕೊಡಲಾಗಿದೆ, ಎಲ್ಲೆಲ್ಲಿ ಸ್ವಜನ ಪಕ್ಷಪಾತ ಕಾರಣಕ್ಕಾಗಿ ಕೊಡಲಾಗಿದೆ, ಎಲ್ಲೆಲ್ಲಿ NGOಗಳ ಹೆಸರಿನಲ್ಲಿ, ಟ್ರಸ್ಟ್ಗಳ ಹೆಸರಿನಲ್ಲಿ ಭೂಮಿಯನ್ನು ಪಡೆಯಾಗಿದೆ, ಎಲ್ಲಾ ದಾಖಲೆಗಳನ್ನ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಗ್ರಾಮ ಈಗ ಕಸದ ತೊಟ್ಟಿ. ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಾ ಇದ್ದ ಗ್ರಾಮದಲ್ಲಿ ಈಗ ನೀರು ಕಲುಷಿತ. ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮದ ಜನರ ಸಂಕಷ್ಟವನ್ನ ಕೇಳೋರೇ ಇಲ್ಲ ಅನ್ನುವ ರೀತಿ ಆಗಿದೆ. ಕಸ ವಿಲೇವಾರಿ ಆಗಿರ್ಬೋದು, ಸ್ವಚ್ಛತೆಯ ವಿಶಿಷ್ಟತೆಯಲ್ಲಿ ಗ್ರಾಮ ಪಂಚಾಯತ್ ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು. ಆದ್ರೆ ಈಗ ಗ್ರಾಮದಲ್ಲಿ ಕುಡಿಯುವ ನೀರು ಕೂಡ ಕಲುಷಿತ ಆಗಿದೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ ರಿಪ್ಪನ್ಪೇಟೆ ಜನ. ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮದ ಜನರ ಸಂಕಷ್ಟ ಇದು. 2022ರಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ರೆಡಿಯಾಗಿತ್ತು. ರಾಜ್ಯಕ್ಕೆ ಮಾದರಿಯಾಗುವ ಘನ ತ್ಯಾಜ್ಯ ಸಂಪನ್ಮೂಲ ಸಂಸ್ಕರಣ ಮತ್ತು ನಿರ್ವಹಣಾ ಘಟಕ ಸ್ಥಾಪನೆ ಮಾಡಲಾಗಿತ್ತು. ಆದ್ರೆ ಈಗ ಸೂಕ್ತ ವಿಲೇವಾರಿ ಇಲ್ಲದೆ ಕಸದಲ್ಲೇ ಮುಳುಗಿ ಹೋಗ್ತಾ ಇದೆ ಈ ಗ್ರಾಮ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಗ್ರಾಮದಲ್ಲಿ ಮನೆ ಕಾಣೋ ಬದಲು ಬರೀ ಅಲ್ಲಿ ಕಸನೇ ಕಾಣಿಸ್ತಾ ಇದೆ.
ಈ ಘಟಕದಲ್ಲಿಯೇ ನೀರಿನ 2 ಓವರ್ ಹೆಡ್ ಟ್ಯಾಂಕ್ ಇದೆ. ಅಲ್ಲಿಂದಲೇ ಪಟ್ಟಣಕ್ಕೆ ನೀರು ಸರಬರಾಜು ಆಗ್ತಾ ಇದೆ. ಈ ಗ್ರಾಮ ಈಗ ಜನರ ಸಂಕಷ್ಟಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಕಸ ತುಂಬಿಕೊಂಡಿದೆ, ಜನರ ಆರೋಗ್ಯಕ್ಕೂ ಕೂಡ ಹಾನಿ ಆಗ್ತಾ ಇದೆ, ನೀರು ಕಲುಷಿತವಾಗಿದೆ. ರಿಪ್ಪನ್ಪೇಟೆಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತಕ್ಕಂಥ ವಾಟರ್ ಟ್ಯಾಂಕ್ ಪಕ್ಕದಲ್ಲಿದ್ದು, ಆ ಒಂದು ಘಟಕಕ್ಕೆ ಹಳೆಯ ಕಸದ ರಾಶಿ ಸಾಕಷ್ಟಿದ್ದು, ಆ ಹಳೆಯ ಕಸದಲ್ಲಿ ತ್ಯಾಜ್ಯದಿಂದ ಹುಳುಗಳು ಉತ್ಪತ್ತಿಯಾಗಿ ಕುಡಿಯೋ ನೀರಿಗೆ ಈ ತ್ಯಾಜ್ಯ ಹುಳುಗಳು ಹೋಗೋದ್ರಿಂದ ಮುಂದೆ ಭಾರಿ ಅನಾಹುತ, ಅನೇಕ ಸಾಂಕ್ರಾಮಿಕ ಕಾಯಿಲೆಗಳು ಬರುವ ಸಂಭವ ಇದ್ದು, ಕೂಡಲೇ ಎಚ್ಚೆತ್ತು ಗ್ರಾಮಾಡಳಿತ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ತ್ಯಾಜ್ಯವನ್ನು ಬೇರೆ ಕಡೆ ವಿಲೇವಾರಿ ಮಾಡಿ ಕುಡಿಯೋ ನೀರನ್ನ ಸ್ವಚ್ಛವಾಗಿ ರಿಪ್ಪನ್ಪೇಟೆಯ ನಾಗರಿಕರಿಗೆ ತಲುಪಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಗಾಂಧಿನಗರದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಟ್ಯಾಂಕ್ ಬದಿಯಲ್ಲಿ ಕಸ ನೀರಿನಲ್ಲಿ ಹಿಂದೆ ಏನು ಕಸ ತ್ಯಾಜ್ಯ ವಿಲೇವಾರಿ ಮಾಡ್ಕೊಂಡಿದ್ರು ಅದು ಶಾಶ್ವತವಾಗಿ ಅಲ್ಲೇ ಉಳ್ಕೊಂಡಿದೆ. ಕಳೆದ 6 ತಿಂಗಳಿಂದ ರಿಪ್ಪನ್ಪೇಟೆಯ ಕಸ ವಿಲೇವಾರಿ ಘಟಕವನ್ನು ಹೊಸನಗರ ರಸ್ತೆಯಲ್ಲಿರ್ತಕ್ಕಂಥ ಹೊಳೆ ಬದಿಯಲ್ಲಿ ಅದಕ್ಕೆ ಈಗ ಸಂಸ್ಕರಣಾ ಕೇಂದ್ರ ಮಾಡ್ಕೊಂಡಿದ್ದಾರೆ. ಆದರೆ 6 ತಿಂಗಳಿಂದ ಆ ಕಸ ತೆಗೆದೇ ಇರೋದ್ರಿಂದ ಅಲ್ಲಿ ಕುಡಿಯತಕ್ಕಂಥ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದ್ದು, ಈ ಕಸ ಹಾಕಿರ್ತಕ್ಕಂಥ ಸ್ಥಳದಲ್ಲಿ ಹುಳ ಹುಪ್ಪಟೆಗಳೆಲ್ಲ ಸೇರಿ ಆ ಕುಡಿಯುವ ನೀರಿಗೆ ಆ ಹುಳಗಳು ಸೇರಿಕೊಂಡು ಕುಡಿತಕ್ಕಂಥ ನೀರಿಗೆ ತೊಂದರೆ ಆಗ್ತಕ್ಕಂಥ ಬಹಳ ಚಾನ್ಸಸ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ ರಿಪ್ಪನ್ಪೇಟೆ ಗ್ರಾಮ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದು ಕಸ ವಿಲೇವಾರಿ ಸ್ವಚ್ಛತಾ ವಿಚಾರದಲ್ಲಿ, ಆದ್ರೆ ಈಗ ಅದುವೇ ಕುಖ್ಯಾತಿಯನ್ನ ಪಡಿತಾ ಇದೆಯಾ? ಆ ವಿಚಾರದಿಂದಾನೇ ಜನರಿಗೆ ಇದೇ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆಯಾ? ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಕಣ್ಮುಚ್ಚಿ ಕೂತಿದಾರಾ? ಹೌದು ನವಿತಾ, ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಏನಿದೆ ಅದು ಒಂದು ರೀತಿಯಲ್ಲಿ ಈ ಹಿಂದೆ ಕೂಡ 2 ಪ್ರಶಸ್ತಿ, ಒಂದು ರಾಷ್ಟ್ರ ಪ್ರಶಸ್ತಿ ಹಾಗೆ ಒಂದು ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಒಂದು ರೀತಿಯಲ್ಲಿ ಎಲ್ಲರ ಗಮನವನ್ನ ಸೆಳೆದಿತ್ತು. ಆದ್ರೆ ಈಗ ಆ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಈಗ ಅದೇ ಕಸ ವಿಲೇವಾರಿಯಲ್ಲಿ ಪ್ರಶಸ್ತಿ ಪಡೆದುಕೊಂಡು ಈಗ ನಂತರ ಮತ್ತೆ ಅದೇ ಇದರಲ್ಲಿ ಕಳಂಕವನ್ನ ಕೂಡ ಈಗ ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಅದೇ ಕಸ ವಿಲೇವಾರಿಯಲ್ಲಿ ಪ್ರಶಸ್ತಿ ಪಡೆದಂತ ಪಿಡಿಒ ಕೂಡ ಈಗ ಕೂಡ ಅದೇ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬಂದಿರುವಂತಹ ಇದನ್ನ ನೋಡ್ತಾ ಹೋದ್ರೆ ಅಲ್ಲಿಯ ನೀರು ಕೂಡ ಕಲುಷಿತಗೊಂಡಿರುವುದು ಕಾಣಿಸ್ತಾ ಇದೆ. ಯಾಕಂದ್ರೆ ಕಸ ವಿಲೇವಾರಿ ಘಟಕದಲ್ಲಿ ಶಿವಮೊಗ್ಗದಲ್ಲೇ ಪ್ರಥಮ ಬಾರಿಗೆ ಅದನ್ನ ಸ್ಥಾಪನೆ ಮಾಡಲಾಗಿತ್ತು. ಈ ಘಟಕದಲ್ಲಿ ಅತ್ಯಂತ ಎಲ್ಲಾ ರೀತಿಯ ವೈಜ್ಞಾನಿಕ ಕ್ರಮಗಳನ್ನ ಕೂಡ ಕೈಗೊಳ್ಳಲಿತ್ತು. ಆದ್ರೆ ಈಗ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಅಲ್ಲಿ ಹುಳಗಳಾಗಿರ್ಬೋದು, ಹಾಗೆ ನೈರ್ಮಲ್ಯದ ಕೊರತೆ ಆಗಿರ್ಬೋದು. ಏನ್ ಸಮಸ್ಯೆ? ಅಧಿಕಾರಿಗಳ ಇಚ್ಛಾಶಕ್ತಿ ಕಾರಣನ? ಏನ್ ಸಮಸ್ಯೆ ಆಗ್ತಿದೆ? ಅಂದ್ರೆ ಒಂದು ರೀತಿಯಲ್ಲಿ ರಾಜಕೀಯ ಅವ್ಯವಸ್ಥೆ ಜೊತೆಗೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಕೂಡ ಹೌದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇರುವಂತ ಅಧಿಕಾರಿಗಳು ಈ ಹಿಂದೆ ಪ್ರಶಸ್ತಿ ಗೆದ್ಕೊಳ್ಬೇಕಾದ್ರೆ ಮಾತ್ರ ಉತ್ಸಾಹನ ಮಾಡ್ಕೊಂಡಿದ್ರು. ಆದ್ರೆ ಈಗ ಅದನ್ನ ನೆರವೇರಿಸಿಕೊಂಡು ಹೋಗೋದಕ್ಕೂ ಕೂಡ ಅವರಲ್ಲಿ ಶಕ್ತಿ ಇಲ್ಲದಂತಾಗಿದೆ. ಅಂದ್ರೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳದೆ ಅವರು ಕೈತಲ್ಲಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅದನ್ನ ಗಮನಿಸಿದಂತ ಗ್ರಾಮಸ್ಥರು ಕೂಡ ಅಲ್ಲಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇ ಇದಕ್ಕೆಲ್ಲ ಮೂಲ ಕಾರಣ, ಅವರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನ ಕೂಡ ಈಗ ಇಡ್ತಾ ಇರೋದು ನವಿತಾ. ಈಗ ಇದನ್ನೆಲ್ಲ ನೋಡ್ತಾ ಹೋದ್ರೆ ಒಂದು ರೀತಿಯಲ್ಲಿ ರಿಪ್ಪನ್ಪೇಟೆ ಒಂದು ಗಾರ್ಬೇಜ್ ಅಂದ್ರೆ ಪಟ್ಟಣ ಆಗಿ ಅಂದ್ರೆ ಗ್ರಾಮ ಪಂಚಾಯತಿ ಆಗಿ ಹೊರಹೊಮ್ಮುತ್ತಾ ಅನ್ನೋ ಒಂದು ಅನುಮಾನ ಕೂಡ ಈಗ ಕೇಳಿ ಬರ್ತಾ ಇದೆ ನವಿತಾ. ಈಗ ವಿನಯ್, ನೀವೇ ಹೇಳಿದ ಹಾಗೆ ಒಂದ್ಸಲ ಪ್ರಶಸ್ತಿಯನ್ನ ಪಡ್ಕೊಳ್ಳೋದಕ್ಕಿದ್ದಂತಹ ಆ ಪಿಡಿಒನೇ ಅಲ್ಲೇ ಈಗಲೂ ಕೂಡ ಇದ್ದಾರೆ, ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಈಗ ಅಧಿಕಾರಿಗಳವರೇ ಇದ್ದಾರೆ ಅಂತ ಹೇಳಿದ್ರೆ, ಪ್ರಶಸ್ತಿ ತೆಗೆದುಕೊಂಡಂತಹವರೇ ಇದ್ರ ಬಗ್ಗೆ ಅಟ್ಲೀಸ್ಟ್ ನಾವು ಹೋಗಿ ಇದೇ ವಿಚಾರಕ್ಕೆ ಪ್ರಶಸ್ತಿಯನ್ನು ನಾವು ಪಡ್ಕೊಂಡು ಬಂದಿದ್ವಿ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಆದ್ರೆ ಇಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಅದು ನೋಡಿದಾಗ್ಲೂ ಅವ್ರಿಗೇನು ಅನ್ಸೋದಿಲ್ವಾ ಅಂತ? ಹೌದು ನವಿತಾ, ಈ ಹಿಂದೆ ಕೂಡ ಹಲವರು ಕೂಡ ಈ ಬಗ್ಗೆ ವರದಿಯನ್ನ ಕೂಡ ಅವರ ಬಳಿಗೆ ತೆಗೆದುಕೊಂಡು ಹೋಗಿ ಅಂದ್ರೆ ವಿಡಿಯೋ ಚಿತ್ರೀಕರಣ ಮಾಡಿ ಇಲ್ಲಿ ಈ ತರ ಆಗಿದೆ ಅದನ್ನ ಸರಿಪಡಿಸಿ ಅಂತ ಒಂದು ಗ್ರಾಮಸ್ಥರು ಕೇಳ್ಕೊಂಡ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅದರ ಬಗ್ಗೆ ಗಮನವನ್ನ ಪಿಡಿಒ ಆಗಿರ್ಲಿ, ಹಾಗೆ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಹಾಗೆ ಜೊತೆಗೆ ರಾಜಕಾರಣಿಗಳಾಗಿರ್ಬೋದು, ಯಾರು ಕೂಡ ಇದನ್ನ ಗಮನ ಹರಿಸದೆ ಈಗ ಬಿಟ್ಟಿರೋದ್ರು. ಜೊತೆಗೆ ಇನ್ನಷ್ಟು ಸಮಸ್ಯೆ ಏನಂದ್ರೆ ಈಗ ಸದ್ಯದಲ್ಲೇ ಮಳೆಗಾಲ ಶುರುವಾಗುತ್ತೆ. ಮಳೆಗಾಲ ಶುರುವಾದ್ಮೇಲೆ ಇನ್ನಷ್ಟು ಕೂಡ ಕಸದಿಂದ ಈಗ ನಿರ್ವಹಣಾ ಘಟಕ ಕೆಲಸ ಮಾಡ್ತಾ ಇದೆಯಾ ಇಲ್ವಾ?
ಸದ್ಯಕ್ಕೆ ಈಗ ಯಾವುದೇ ರೀತಿಯ ಘಟಕ ರನ್ನಿಂಗ್ ಅಲ್ಲಿ ಇಲ್ಲ, ಅಂದ್ರೆ ಚಾಲನೆಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಅದರಿಂದನೇ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇರೋದು. ಯಾಕೆಂದ್ರೆ ಕಸ ವಿಲೇವಾರಿ ಘಟಕಕ್ಕೆ ಕಸ ಬರ್ತಾ ಇದೆ ಹೊರತು ಕಸ ಅಲ್ಲಿಂದ ವಿಲೇವಾರಿ ಆಗ್ತಾ ಇಲ್ಲ ಅನ್ನೋದೊಂದು ಕೂಗು ಈಗ ಜನರಿಗೆ ಆತಂಕ ಮೂಡ್ತಾ ಇರೋದು. ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದಂತಹ ಗ್ರಾಮ ಈಗ ನೋಡಿದ್ರೆ ಕುಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಕಸ ವಿಲೇವಾರಿ ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನೋಡಿ. ಇದು ಪ್ರಶಸ್ತಿಯನ್ನ ಪಡೆದುಕೊಂಡಾಗಿನ ಸಂಭ್ರಮ. ಆ ಸಂಭ್ರಮ ನೀವು ನೋಡ್ತಾ ಇದ್ರೆ ಈಗ ಅದೇ ಒಂದು ಗ್ರಾಮ ಯಾವ ರೀತಿಯಾಗಿದೆ, ಕಸದಿಂದ ತುಂಬಿ ಹೋಗಿದೆ, ಹುಳು ಹುಪ್ಪಟೆಗಳಿಂದ ತುಂಬಿ ಹೋಗಿದೆ. 2019ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿರೋದು ನೀವು ಗಮನಿಸ್ತಾ ಇದ್ರೆ ಅಧಿಕಾರಿಗಳು ಹೋಗಿ ಅಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ 2023ರಲ್ಲಿ ಅಂತ ನಾವು ನೋಡಿದ್ರೆ ಅಲ್ಲಿ ಜನ ಇಡೀ ಒಂದು ಗ್ರಾಮಸ್ಥರೇ ಈಗ ಶಾಪ ಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆರೋಗ್ಯ ಹಾಳಾಗ್ತಾ ಇದೆ ಅವರಿಗೆ. ಒಂದ್ ಕಡೆ ಕಲುಷಿತ ನೀರು ಬರ್ತಾ ಇದೆ. ಯಾಕಾದ್ರೂ ಈ ಒಂದು ಘಟಕ ಸ್ಥಾಪನೆ ಆಯ್ತೇನೋ ಅನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ನೋಡಬಹುದು. ಅವರೇ ಇದ್ದಾರೆ, ಈಗ ಪಿಡಿಒ ವಿಚಾರವನ್ನ ಕೂಡ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಅವರೇ ಇದ್ದಾರೆ. ಬಟ್ ಏನು ಮಾಡ್ತಾ ಇಲ್ಲ, ಇಚ್ಛಾಶಕ್ತಿಯ ಕೊರತೆ ಇದೆ. ಘಟಕ ನಿರ್ವಹಣಾ ಘಟಕ ಇದೆಯಲ್ಲ ಅದು ಕೆಲಸ ಮಾಡ್ತಾ ಇಲ್ಲ, ಸೂಕ್ತ ವಿಲೇವಾರಿ ಆಗ್ತಾ ಇಲ್ಲ. ಇಡೀ ಗ್ರಾಮ ಕಸದಿಂದ ತುಂಬಿ ಹೋಗಿದೆ. ಗಾರ್ಬೇಜ್ ಗ್ರಾಮ ಅನ್ನುವಂತಹ ಹಣೆಪಟ್ಟಿಯನ್ನ ಈಗ ಪಡ್ಕೊಳ್ತಾ ಇದೆ. ಮೊದಲು ಒಂದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದ ಗ್ರಾಮ ಅನ್ನುವಂತಹ ಖುಷಿಯ ವಿಚಾರ, ಖ್ಯಾತಿಯನ್ನ ಈ ತರ ಪಡ್ಕೊಂಡಿತ್ತು. ಆದ್ರೆ ಈಗ ಕುಖ್ಯಾತಿಯನ್ನ ಪಡ್ಕೊಳ್ತಾ ಇದೆ. ಜನರಿಗೆ ಸಾಕಷ್ಟು ಆಕ್ರೋಶ ಬರ್ತಾ ಇದೆ. ಗ್ರಾಮಸ್ಥರು ಅವರು ಅಲ್ಲಿ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳು ಗಮನ ಹರಿಸಬೇಕು. ಚಿತ್ರದುರ್ಗ ಜಿಲ್ಲೆಗೆ ಫ್ರೀ ಬಸ್ ಯೋಜನೆ ಸಂಪೂರ್ಣ ಸಿಗೋದೇ ಡೌಟ್. ಚಿತ್ರದುರ್ಗದ ಗ್ರಾಮೀಣ ಭಾಗಕ್ಕಿಲ್ಲ ಸಮರ್ಪಕ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ. ಸರ್ಕಾರಿ ಬಸ್ಗಳಿಗಿಂತ ಇಲ್ಲಿ ಖಾಸಗಿ ಬಸ್ಗಳ ಸಂಚಾರವೇ ಅಧಿಕ ಆಗಿದೆ. ನಾವು ತೋರಿಸ್ತಾ ಇದ್ವಿ ಬೆಳಗಿನಿಂದಲೂ ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಇದರ ಸೌಲಭ್ಯ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಹುದು, ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದರ ಲಾಭ ಸಿಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಚಿತ್ರದುರ್ಗದ ಕಥೆಯೂ ಅಷ್ಟೇ. ಗ್ರಾಮಾಂತರ ಭಾಗಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿ ಅಂತ ಹೇಳಿ ಈಗ ಆಗ್ರಹ ಮಾಡ್ತಿದ್ದಾರೆ. ಇಲ್ಲದಿದ್ರೆ ಅದು ಪ್ರಯೋಜನನೇ ಇಲ್ಲ. ಆ ಒಂದು ಯೋಜನೆಯ ಲಾಭ ಪಡೆಯೋದಕ್ಕೆ ಜನರಿಗೆ, ಮಹಿಳೆಯರಿಗೆ ಆಗೋದಿಲ್ಲ. ನಮ್ಮೂರ್ ಕಡೆ ಅಂದ್ರೆ ಗೌರ್ಮೆಂಟ್ ಬಸ್ 3 ಟೈಮ್ಸ್ ಅಷ್ಟೇ ಬರೋದ್ರಿಂದ ಅದು ಹೆಲ್ಪ್ ಆಗೋದಿಲ್ಲ ಅಷ್ಟಾಗಿ. ಅವ್ರ ಟೈಮಿಂಗ್ ಸರಿಯಾಗಿ ಮನೆಗೆ ಓಡಾಡಕ್ ಆಗೋದಿಲ್ಲ, ಯಾಕಂದ್ರೆ ಗೌರ್ಮೆಂಟ್ ಬಸ್ ಇಲ್ದಲೇ ಇರೋದು. ಆಗ್ಬಹುದೇನೋ, ಅದೇ ಗೌರ್ಮೆಂಟ್ ಬಸ್ ಬಿಟ್ರೆ ಅನುಕೂಲ ಆಗುತ್ತೆ. ಬರೀ ಪ್ರೈವೇಟ್ ಬಸ್ ಇದ್ರೆ ಅದ್ ಹೆಂಗ್ ಹೆಲ್ಪ್ ಆಗುತ್ತೆ? ಗೌರ್ಮೆಂಟ್ ಬಸ್ ಬಿಟ್ರೇನಲ್ಲ. ಸರ್, ನಮ್ಮೂರ್ ಕಡೆ 2-3 ಬಸ್ ಬಿಟ್ಟಿದ್ದಾರೆ. ಗೌರ್ಮೆಂಟ್ ಬಸ್ ಬಿಟ್ರೆ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ. ಬಸ್ ಬಿಡ್ಲಿದ ಕಡೆ ಅನುಕೂಲ ಆಗೋದಿಲ್ಲ. ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಬಸ್ ಬಿಟ್ರೆ ಅನುಕೂಲ ಆಗುತ್ತೆ ಸರ್. ಇಲ್ಲ ಅಂದ್ರೆ ಸರ್ಕಾರಿ ಬಸ್ ಅನುಕೂಲ ಆಗುತ್ತೆ. ಅನಿವಾರ್ಯ ಅಂದ್ರೆ ಓಡಾಡ್ಲೇಬೇಕು, ಏನು ಮಾಡಕ್ಕಾಗೋದಿಲ್ಲ. ಈ ಪ್ರೈವೇಟ್ ಬಸ್ ಅಲ್ಲೇ ಓಡಾಡೋದು. ಗೌರ್ಮೆಂಟ್ ಬಸ್ ಬಿಡಕ್ಕೆ ಅನುಕೂಲ ಮಾಡ್ಬೇಕು. ಪಿಯುಸಿ ವಿದ್ಯಾರ್ಥಿಗಳಿಗೆ ಪಿಯುಸಿ ಎಕ್ಸಾಮ್ ಆದ್ಮೇಲೆ, ರಿಸಲ್ಟ್ ಬಂದ್ಮೇಲೆ ಒಂದು ಕುತೂಹಲ, ಒಂದು ಆತಂಕ ಇರುತ್ತೆ, ಮುಂದೇನು ಅಂತ. ಯಾವ ಕೋರ್ಸ್ ಅನ್ನ ಮಾಡಿದ್ರೆ ಉತ್ತಮ, ಯಾವ ಕಾಲೇಜ್ ಬೆಸ್ಟ್, ಈ ಎಲ್ಲಾ ಗೊಂದಲಗಳಿಗೆ ನಿಖರ ಉತ್ತರ, ಸ್ಪಷ್ಟ ಮಾರ್ಗದರ್ಶನ ಸಿಗಲಿದೆ ನ್ಯೂಸ್ 18 ಕನ್ನಡದ ಮೆಗಾ ಎಜುಕೇಷನ್ ಎಕ್ಸ್ಪೋ ವಿದ್ಯಾ ಸಂಗಮದಲ್ಲಿ. ಒಂದೇ ವೇದಿಕೆಯಲ್ಲಿ 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗವಹಿಸ್ತಾ ಇರುವ ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಇದು. ಇದೇ 10 ಮತ್ತು 11ರಂದು ಬೆಂಗಳೂರಿನ ಯಲಹಂಕದ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಬನ್ನಿ, ಭಾಗವಹಿಸಿ, ಭವಿಷ್ಯವನ್ನ ರೂಪಿಸಿಕೊಳ್ಳಿ. ನ್ಯೂಸ್ 18 ವಿದ್ಯಾ ಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋ. ಎಲ್ಲ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಹ್ವಾನ. ಒಂದೇ ಸೂರಿನಡಿ 40ಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು, ಕೆಸಿಇಟಿ ಮತ್ತು ಕಾಮೆಟ್ಗೆ ಕೌನ್ಸಿಲಿಂಗ್, ಎಕ್ಸ್ಪರ್ಟ್ಗಳಿಂದ 1-to-1 ಗೈಡೆನ್ಸ್, ಡಿಬೇಟ್ ಮತ್ತು ಕ್ವಿಜ್ ಕಾಂಪಿಟಿಷನ್. ಬನ್ನಿ, ಭಾಗವಹಿಸಿ ಮತ್ತು ಗೆಲ್ಲಿರಿ ಬಹುಮಾನ. ಉಚಿತ ಪ್ರವೇಶ. ಇದೇ ಜೂನ್ 10-11 ಶನಿವಾರ ಮತ್ತು ಭಾನುವಾರ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ ಯಲಹಂಕದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. Garden City University presents News 18 Kannada Vidya Sangama 2023, powered by Excel Academics in association with Ad6 Advertising. Presented by Garden City University, co-powered by Excel Academics. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.